ನೋಡಿ, ನಮಸ್ಕಾರ ಸ್ನೇಹಿತರೆ. ಇವತ್ತೇನಪ್ಪ ಅಂತಂದರೆ ನಾವೇನು ಮಾಡೋಣ, ಇರಾನ್ ಬಗ್ಗೆ ನೋಡ್ಕೊತ ಹೋಗೋಣ. ಓಕೆ, ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಇರಾನ್. ಅದು ಕೂಡ ನಿಮಗೆ ಗೊತ್ತಿರಲಿ. ಸುದ್ದಿಯಲ್ಲಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು ಇರಾನ್ ಬಗ್ಗೆ ನೋಡ್ಕೊತ ಹೋಗೋಣ. ಓಕೆ, ಇರಾನ್ ಅಂತಕ್ಕಂಥದ್ದು ಅಂತಂದರೆ ನಿಮಗೆ ಇರಾನ್ ಬಗ್ಗೆ ಗೊತ್ತಿರಲಿ. ಮೊದಲು ಏನಂದರೆ ಇರಾನ್ ಈಗ ಪ್ರೆಸೆಂಟ್ ಏನು ನ್ಯೂಸಲ್ಲಿರ್ತಕ್ಕಂಥದ್ದು, ಭಾಳ ನ್ಯೂಸಲ್ಲಿರ್ತಕ್ಕಂಥ. ನೋಡ್ರಿ, ಇದರ ಇತಿಹಾಸ ಬೇಡ ಅಂದರೆ 1799ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಇರಾನ್ ಏನಾಯ್ತು, ಸ್ವತಂತ್ರ ಪಡ್ಕೊಂಡು ಒಂದು ದೇಶವಾಯಿತು. ಅವೆಲ್ಲ ಏನು ನಮ್ಮ ಎಕ್ಸಾಮ್ ಪರ್ಪಸ್ ಬರಲ್ಲ, ಅವನ್ನೆಲ್ಲ ತಿಳ್ಕೊಂಡು ನಾವು ಏನೂ ಆಗಬೇಕಾಗಿಲ್ಲ, ಅವು ಬೇಡ. ನಾವೇನು ತಿಳ್ಕೊಳ್ಳೋಣಪ್ಪ ಅಂತಂದ್ರೆ ಈಗ ಇರಾನ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಓಕೆ, ಇರಾನ್ ಬಗ್ಗೆ ತಿಳ್ಕೊಂಡು ತಗೋಣ. ಏನಂದ್ರೆ ಮೊಟ್ಟ ಮೊದಲ ಬಾರಿಗೆ ಇರಾನ್ ಅಂತಕ್ಕಂಥದ್ದು ಒಂದು ಇಸ್ಲಾಮಿಕ್ ಅತಿ ದೊಡ್ಡ ರಾಷ್ಟ್ರ. ಇರಾನ್ ಮಧ್ಯಪ್ರಾಚ್ಯದಲ್ಲೇ ಇರ್ತಕ್ಕಂಥ ದೃಷ್ಟಿಯಿಂದ ಒಂದು ದೊಡ್ಡ ಪಶ್ಚಿಮದ ದೇಶವಾಗಿರ್ತಕ್ಕಂಥದ್ದು ಇರಾನ್. ಓಕೆ, ಇರಾನ್ ಅಂತಕ್ಕಂಥದ್ದು ಎಷ್ಟು ದೊಡ್ಡ ರಾಷ್ಟ್ರ ಅಂತ ಅಂದರೆ ಪ್ರಪಂಚದಲ್ಲೇ ಇದು ಎಷ್ಟೇದೈತಿ 18ನೇ ಸ್ಥಾನಕ್ಕೆ ಬರ್ತೈತಿ. ಇದು ಪ್ರಪಂಚದಲ್ಲಿ 18ನೇ ಸ್ಥಾನಕ್ಕೆ ಬರ್ತೈತಿ. ನಮ್ಮ ಭಾರತ ಎಷ್ಟನೇ ಸ್ಥಾನಕ್ಕೆ ಬರುತ್ತೆ? 7th ಪ್ಲೇಸಿಗೆ ಬರ್ತೈತಿ. ಓಕೆ, ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕಂಟ್ರಿಗಳಲ್ಲಿ 18ನೇ ಸ್ಥಾನಕ್ಕೆ ಬರ್ತಕ್ಕಂಥದ್ದು ವಿಸ್ತೀರ್ಣದಲ್ಲಿ ಬಂದರೆ 18ನೇ ಸ್ಥಾನಕ್ಕೆ ಬರ್ತಕ್ಕಂಥದ್ದು ಯಾವುದು? ಈ ಇರಾನ್. ಓಕೆ, ಇರಾನ್ ಬಗ್ಗೆ ನಾವು ನೋಡಿ, ಇದು ಇರಾನ್ ಮಧ್ಯಪ್ರಾಚ್ಯದ ಕಾರ್ಯತಂತ್ರ ದೃಷ್ಟಿಯಿಂದ ನೆಲೆಗೊಂಡಿರುವ ಒಂದು ದೊಡ್ಡ ಪಶ್ಚಿಮ ಏಷ್ಯಾದ ಒಂದು ಏನಂತಕ್ಕಂಥದ್ದು ದೇಶವಾಗಿದೆ, ಪಶ್ಚಿಮ ಏಷ್ಯಾ. ಓಕೆ, ನಮ್ಮ ಭಾರತ ಎಲ್ಲಿ ಬರ್ತೈತಿ? ನಮ್ಮ ಭಾರತ ಇಲ್ಲಿ. ಓಕೆ, ನಮ್ಮ ಭಾರತ ಇಲ್ಲಿ ಬರ್ತಕ್ಕಂಥದ್ದು. ಇವನ್ನೆಲ್ಲ ನಿಮಗೆ ನೆನಪಿರಲಿ. ಓಕೆ, ಭಾರತ ಎಲ್ಲಿ ಬರ್ತೈತಿ ಏನು ಎಲ್ಲ ಗೊತ್ತಿರಲಿ. ಇದು ಪಾಕಿಸ್ತಾನ. ಓಕೆ, ಇದು ನಮ್ಮ ಭಾರತ. ಇಲ್ಲಿ ಬರ್ತಕ್ಕಂಥದ್ದು ಅಫ್ಘಾನಿಸ್ತಾನ. ಓಕೆ, ಅಫ್ಘಾನಿಸ್ತಾನ, ಇರಾನು, ಇರಾಕು. ಓಕೆ, ಇದೀಗ ರೀಸೆಂಟ್ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಯಾವುದು? ಇಸ್ರೇಲ್ ಪರವಾಗಿ ಈಗ ಇಸ್ರೇಲು, ಅಮೇರಿಕಾ ಮತ್ತು ಇರಾನು ಮತ್ತು ಅರಬ್ ಕಂಟ್ರಿಗಳು ಈ ಪ್ರಥಮ ಬಾರಿಗೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಓನ್ಲಿ ಇದ್ರೊಳಗಡೆ ಏನು ಹೇಳ್ಕೊಡ್ತೀನಿ ಅಂತಂದ್ರೆ ನಿಮಗೆ ಇರಾನ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಇರಾನ್ ಬಗ್ಗೆ ಹೇಳ್ಕೊಡ್ತೀನಿ. ಹಾರ್ಮೋಜ್ ಜಲಸಂಧಿ ಬಗ್ಗೆ ಈಗ ಹೇಳಲ್ಲ. ಹಾರ್ಮೋಜ್ ಜಲಸಂಧಿ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಈಗ ಜಸ್ಟ್ ಇರಾನ್ನಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಪ್ರದೇಶಗಳ್ಯಾವು, ಇರಾನ್ನಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಮಿಸೈಲ್ಗಳ್ಯಾವು. ಓಕೆ, ಇರಾನ್ನ ಬಾರ್ಡರ್ ಕಂಟ್ರಿ ಯಾವುವು, ಇರಾನ್ನ ಏನಪ್ಪ ಅಂತಂದರೆ ಜಲ ಕಂಟ್ರಿಗಳ್ಯಾವು. ನೋಡ್ರಿ, ಇದು ದಕ್ಷಿಣ ಪರ್ಷಿಯಾದ ಒಂದು ಕೊಲ್ಲಿ ಮತ್ತು ಓಮಾನ್ ಕೊಲ್ಲಿ ಮತ್ತು ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಇರ್ತಕ್ಕಂಥ ನಡುವೆ. ನೋಡ್ರಿ, ದಕ್ಷಿಣ ಪರ್ಷಿಯನ್ ಕೊಲ್ಲಿ, ಓಮಾನ್ ಕೊಲ್ಲಿ ಮತ್ತು ಕ್ಯಾಸ್ಪಿಯನ್ ಸಮುದ್ರಲ್ಲಿ ಇರ್ತಕ್ಕಂಥ ಸೆಂಟ್ರ್. ನೋಡಪ್ಪ, ಇಲ್ಲೈತಲ್ಲ, ಇದೇ ಕ್ಯಾಸ್ಪಿಯನ್ ಸಮುದ್ರ, ಇದು ಪರ್ಷಿಯನ್ ಕೊಲ್ಲಿ. ಓಕೆ, ಇದು ಓಮಾನ್ ಗಲ್ಫ್ ಅಂತ. ಈ ಮೂರು ನಡುವೆ ಇರ್ತಕ್ಕಂಥದ್ದು ಯಾವುದು? ಇರಾನ್. ಇದು ಕೂಡ ನಿಂಗೆ ನೆನಪಿರಲಿ. ಓಕೆ, ಇದ್ರ ಮೂರು ನಡುವೆ ಕ್ಯಾಸ್ಪಿಯನ್ ಸಮುದ್ರ ಕೂಡ ಇದ್ರ ಬಾರ್ಡರ್ದು ಜಲ ಕಂಟ್ರಿ ನೋಡೋದಾದ್ರೆ ಇದು ನೋಡ್ರಿ ಪರ್ಷಿಯನ್ ಗಲ್ಫು, ಓಮಾನ್ ಗಲ್ಫ್. ಓಕೆ, ಇಲ್ಲಿ ಓಮಾನ್ ದೇಶ ಬರ್ತಾ ಅದನ್ನ ಹೇಳ್ತೀನಿ ನಿಮಗೆ. ಇಲ್ಲೇ UAE ಬರುತ್ತೆ. ಓಕೆ, UAE ಬರುತ್ತೆ, ಹೇಳ್ತೀನಿ ಬಾರ್ಡರ್ ಕಂಟ್ರೀಸ್ ಯಾವ್ಯಾವ ಅಂತ ಹೇಳ್ತೀನಿ. ಮೊದಲು ಇದನ್ನೇನು ನೋಡ್ರಿ, ಕ್ಯಾಸ್ಪಿಯನ್ ಸಮುದ್ರ ಮತ್ತು ಪರ್ಷಿಯನ್ ಗಲ್ಫ್. ಓಕೆ, ಪರ್ಷಿಯನ್ ಕೊಲ್ಲಿ ಅಂತ ಏನಕ್ಕಂತೀವಿ? ಒಂದು ಕಿರಿದಾದ ಪ್ರದೇಶದಿಂದ ದೊಡ್ಡದಾದ ಇಲ್ಲೇ ನೀರನ್ನು ಹೊಂದಿರಬೇಕು, ಕೊಲ್ಲಿ ಅಂತ ಕರಿತೀವಿ. ಈ ಥರ ಇದ್ದರೆ ಕೊಲ್ಲಿ. ನೋಡಿ, ಇಲ್ಲಿ ಸಣ್ಣದಾದ ಕಿರಿದಾದ ಪ್ರದೇಶದಿಂದ ಒಳಗ ಜಲ ಪ್ರದೇಶ ಇರ್ತಕ್ಕಂಥ ಅತಿ ದೊಡ್ಡ ಜಲ ಪ್ರದೇಶ ಇರ್ತಕ್ಕಂಥ ನಾವು ಕೊಲ್ಲಿ ಅಂತ ಕರಿತೀವಿ. ಹಾಗಾದರೆ ನೋಡಿ, ನೆಕ್ಸ್ಟ್ ನೋಡೋದಾದರೆ ಇದು ಸುಮಾರು ಎಷ್ಟು 1.65 ಮಿಲಿಯನ್ ಕಿಮಿ ವಿಸ್ತೀರ್ಣ ಹೊಂದಿರತಕ್ಕಂಥ ಇರಾನ್. ನೋಡ್ರಿ, ಇರಾನ್ ಇದು ಮಧ್ಯಪ್ರಾಚ್ಯದಲ್ಲಿ ಬಂದರೆ ನೋಡ್ರಿ ಅತ್ಯಂತ 2ನೇ ದೊಡ್ಡ ದೇಶ. ಮಧ್ಯಪ್ರಾಚ್ಯದಲ್ಲಿ ಬಂದರೆ 2ನೇ ಅತ್ಯಂತ ದೊಡ್ಡ ದೇಶ. ಹಾಗಾದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು? ರಷ್ಯಾ. ಕೆನಡಾ 2, ಯುನೈಟೆಡ್ ಸ್ಟೇಟ್ಸ್ 3, ಚೀನಾ 4, ಬ್ರೆಜಿಲ್ 5, ಆಸ್ಟ್ರೇಲಿಯಾ 6. ನಾವು ಬರ್ತೀವಿ ಎಷ್ಟಕ್ಕ? 7ನೇ ಸ್ಥಾನಕ್ಕೆ. ಓಕೆ, ಜನಸಂಖ್ಯೆಯಲ್ಲಿ 2ನೇ ಸ್ಥಾನ. ಈಗ 1ನೇ ಸ್ಥಾನಕ್ಕೆ ಬಂದಿದ್ದೀವಿ ಜನಸಂಖ್ಯೆಯಲ್ಲಿ. ವಿಸ್ತೀರ್ಣದಲ್ಲಿ ನಾವು 7ನೇ ಸ್ಥಾನಕ್ಕೆ ಅದೀವಿ. ನೆನಪಿರಲಿ, ವಿಸ್ತೀರ್ಣದಲ್ಲಿ ನಾವು 7ನೇ ಸ್ಥಾನಕ್ಕೆ ಅದೀವಿ. ಓಕೆ, ಈಗ ಇಲ್ಲಿ ಯಾವುದು ನೋಡ್ತಾ ಇದೀವಿ? ಇರಾನ್. ಇಲ್ಲೇ ನೋಡ್ರಿ, ಇರಾನ್ 18ನೇ ರಾಜ್ಯ. ಓಕೆ, ಇರಾನ್ 18ನೇ ರಾಜ್ಯ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಅಂದರೆ ಸೌದಿ ಅರೇಬಿಯಾ ಬರುತ್ತೆ. ಸೆಕೆಂಡ್ ಒನ್ ಯಾವ್ದು ಬರುತ್ತೆ? ಇರಾನ್ ಬರುತ್ತೆ. ಫಸ್ಟ್ ಒನ್ ಯಾವ್ದು ಬರ್ತಾಗಾದ್ರೆ ಸೌದಿ ಅರೇಬಿಯಾ. ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಏನು ಅತ್ಯಂತ ದೊಡ್ಡ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಹಾಗಾದರೆ ಇರಾನ್ ರಾಜಧಾನಿ ಯಾವುದು? ಟೆಹರಾನ್.
ಇದು ಅದರ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ನೋಡಿ, ಅವರ ಅಧ್ಯಕ್ಷರ ಬಗ್ಗೆ ಹೇಳೋದು ನಾನು, ಯಾಕೆ ಅಧ್ಯಕ್ಷರು ನಾನು ವಿಡಿಯೋ ಮಾಡಿ ಮುಗಿಸಿದ ತಕ್ಷಣ ಅಧ್ಯಕ್ಷರು ಚೇಂಜ್ ಆಗ್ಬೋದು, ಅದಕ್ಕೋಸ್ಕರ ಅಧ್ಯಕ್ಷರ ಬಗ್ಗೆ ಹೇಳೋದಿಲ್ಲ. ಇದರ PPT ಎಲ್ಲಾನು ನಿಮಗೆ ಟೆಲಿಗ್ರಾಮಿಗೆ ಹಾಕ್ತೀನಿ. ರಾಮ್ ಸರ್ 360 ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಗೊತ್ತಾಯ್ತಾ? ಲಾಸ್ಟ್ 20ನೇ ಕಂಟ್ರಿ ಪೆರು, ಇವೆಲ್ಲ ಸೀರಿಯಲ್ ವೈಸ್ ನೋಡ್ಕೊಡ್ರಿ. ಅರ್ಜೆಂಟೈನಾ, ಕಜಕಿಸ್ತಾನ, ಅಲ್ಜೇರಿಯಾ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಓಕೆ, ಗ್ರೀನ್ಲ್ಯಾಂಡು, ಓಕೆ, ಸೌದಿ ಅರೇಬಿಯಾ, ಮೆಕ್ಸಿಕೋ, ಇಂಡೋನೇಷಿಯಾ, ಸುಡಾನ್, ಲಿಬಿಯಾ, ಇವೆಲ್ಲ ನೋಡ್ಕೊಡ್ರಿ. ರಷ್ಯಾ ಅತ್ಯಂತ ವಿಸ್ತೀರ್ಣ. ಸೆಕೆಂಡ್ ನೋಡ್ರಿ, ಈಗಾದ್ರೆ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಎಲ್ಲಿ ಕೇಳ್ತಾನಪ್ಪ ಅಂದ್ರೆ ಕ್ವಶನ್ ಅವ, ಈ ಬಾರ್ಡರ್ ಕಂಟ್ರೀಸ್ ಏನದಲ್ಲ, ಬಾರ್ಡರ್ ಕಂಟ್ರೀಸ್ ಕೇಳ್ತಾನ. ನೋಡ್ರಿ, ಬಾರ್ಡರ್ ಸೇರಿ 7 ದೇಶ ಜೊತೆಗೆ ಬಾರ್ಡರ್ ಅನ್ನ ಹೊಂದೈತಿ. ಎಷ್ಟು? 7 ದೇಶ ಜೊತೆಗೆ ಬಾರ್ಡರ್ ಹೊಂದಿದೆ. ಒಂದೇದ್ ನೋಡಿ, ಟರ್ಕಿ, ಅಜರ್ಬೈಜಾನು, ಓಕೆ, ಇರಾಕು, ಓಕೆ, ಅರ್ಮೇನಿಯಾ, ಓಕೆ, ತಜ್ಕಿಸ್ತಾನ, ಓಕೆ, ಅಫ್ಘಾನಿಸ್ತಾನ, ಓಕೆ, ಇನ್ನೊಂದು ನೋಡ್ರಿಲಿ ಮೇನ್ ಪಾಕಿಸ್ತಾನ ಜೋಡಿ ಕೂಡ ಗಡಿಯನ್ನ ಹೊಂದೈತಿದು. 1 2 3 4 5 6 7. ಇರಾಕ್, ಇರಾನ್, ಓಕೆ, ಟರ್ಕಿ, ಇರಾನ್, ಅಜರ್ಬೈಜಾನು, ಅರ್ಮೇನಿಯಾ 2, ತುರ್ಕಿಮಿನಿಸ್ತಾನ, ಅಫ್ಘಾನಿಸ್ತಾನ. ನೋಡ್ರಿ, ಸ್ಥಾನಗಳು ಎಷ್ಟು ಬಂದು ಅಂದ್ರೆ ಆ ಸ್ಥಾನಗಳು 3: ತುರ್ಕಿಮಿನಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ 3 ಬಂದು, ಅಜರ್ಬೈಜಾನು, ಅರ್ಮೇನಿಯಾ 2, ಟರ್ಕಿ, ಇರಾಕ್. ಹಾಗಾದ್ರೆ ಒಂದು ಟ್ರಿಕ್ ಹೇಳ್ತೀನಿ ಕೇಳ್ರಿಲ್ಲೇ, ನಿಮಗೆ ನೆನಪಿಟ್ಟುವಂತಕ್ಕಂಥ ಒಂದು ಟ್ರಿಕ್, ಟಾಪ್ ಎಟ್ AI. ನೋಡ್ರಿ, ಟಾಪ್ ಎಟ್ AI ಅಂತಕ್ಕಂಥದ್ದು, ಇದನ್ನ ಏನು ಟ್ರಿಕ್, ಈ ಬಾರ್ಡರ್ ಕಂಟ್ರಿ ನೆನಪಿಟ್ಟೋಕೆ TAP ಎಟ್ AI ಅಂತಕ್ಕಂಥ. ಟಾಪ್ ಎಟ್ ನೋಡ್ರಿ, ಟಾಪ್ ಅಂದ್ರೆ ಬರ್ತಿರಲ್ಲ ಹಿಂಗೆ, ಟ್ಯಾಪ್ ಅಂತ ತಿಳ್ಕೊರಿ. ಟ್ಯಾಪ್ ಎಟ್ AI ನೋಡ್ರಿ, AI ಅಂತಕ್ಕಂಥದ್ದು. ಇದನ್ನ ನೀವು ಟ್ರಿಕ್ ನೆನಪಿಟ್ಕೋರಿ. ಏನಂತಕ್ಕಂಥದ್ದು ಅಂತಂದ್ರೆ ಟರ್ಕಿ, ಅಮೇರಿಕಾ, ಇದು ಅರ್ಮೇನಿಯಾ, ಪಾಕಿಸ್ತಾನ, ಅಜರ್ಬೈಜಾನು, ತುರ್ಕಿಮಿನಿಸ್ತಾನ, ಅಫ್ಘಾನಿಸ್ತಾನ, ಇರಾಕ್, ಒಟ್ಟ 7 ಕಂಟ್ರಿ ಜೋಡಿಗೆ ಇದು ಏನೊಂದೈತಿ, ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಇಂಪಾರ್ಟೆಂಟು ನೋಡ್ಕೊಡ್ರಿ, ನಾನು ಹೇಳಿಕ್ಕಂದ್ರೆ ನಿಮ್ಗೆ ಕಾಣಿಸ್ತಾ ಇದೆ. ಓಕೆ, ವೆಸ್ಟ್ ಟರ್ಕಿ, ಇರಾಕ್, ಈಸ್ಟ್ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇವು ಕೂಡ ಎಲ್ಲವೂ ನೆನಪಲ್ಲಿರಲಿ. ಹಾಗಾದ್ರೆ ಸಮುದ್ರ ಗಡಿಯನ್ನ ಯಾವ ಹೊಂದೈತಪ್ಪ? ಹಾಗಾದ್ರೆ ಸಮುದ್ರ ಗಡಿಯನ್ನ ಯಾವ್ಯಾವ ಹೊಂದೈತಿ ನೋಡಿ. ಸಮುದ್ರ ಗಡಿಯನ್ನ ನೋಡ್ತಾ ಹೋದ್ರೆ ಪರ್ಷಿಯನ್ ಕೊಲ್ಲಿ ಎಲ್ಲಿ ಬರುತ್ತೆ? ಪರ್ಷಿಯನ್ ಕೊಲ್ಲಿ ನೋಡ್ರಿ, ಇದೇ ಪರ್ಷಿಯನ್ ಕೊಲ್ಲಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಪರ್ಷಿಯನ್ ಕೊಲ್ಲಿ. ನಿಮ್ಗೆ ಅಲ್ಲಿ ಹಾಕಿಲ್ಲ, ಇದಕ್ಕೆ ನಾವು ಪರ್ಷಿಯನ್ ಕೊಲ್ಲಿ ಅಂತ ಏನಿದೆ. ಒಂದು ಸ್ವಲ್ಪ ಪೆನ್ಸಿಲ್ ಚೇಂಜ್ ಮಾಡೋಣ. ನೋಡ್ರಿ, ಇದಕ್ಕೆ ನಾವು ಪರ್ಷಿಯನ್ ಕೊಲ್ಲಿ ಅಂತೀವಿ. ಪರ್ಷಿಯನ್ ಕೊಲ್ಲಿನ ಇದೇನೊಂದೈತಿ, ಬಾರ್ಡರ್ ಕಂಟ್ರಿ, ಜಲ ಕಂಟ್ರಿ ಅಂತ ಕರೀತೀವಿ. ಪರ್ಷಿಯನ್ ಕೊಲ್ಲಿ ಇರಾನ್ನ ದಕ್ಷಿಣ ಕರಾವಳಿಯ ಸುಮಾರು 1770 ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ಇದು ಪ್ರಮುಖ ಸಮುದ್ರ ಮಾರ್ಗಗಳಿಗೆ ಕೇಂದ್ರ, ವಿಶೇಷವಾಗಿ ಹಾರ್ಮುಜ್ ಜಲಸಂಧಿ ಇಲ್ಲೇ ಈ ಪರ್ಷಿಯನ್ ಕೊಲ್ಲಿಯಲ್ಲಿ ಕಾರ್ಗ್ ದ್ವೀಪ ಬರುತ್ತೆ. ಓಕೆ, ಕಾರ್ಗ್ ದ್ವೀಪ, ಓಕೆ, ಕಾರ್ಗ್ ದ್ವೀಪ ಬರ್ತಕ್ಕಂಥದ್ದು ನೆನಪಿರ್ಲಿ ನಿಮಗೆ. ಕಾರ್ಗ್ ದ್ವೀಪ ಬರುತ್ತೆ ಇದೇ ಪರ್ಷಿಯನ್ ಕೊಲ್ಲಿಯಲ್ಲಿ. ಹಾಗಾದ್ರೆ ಉತ್ತರದಲ್ಲಿ ಕ್ಯಾಸ್ಪಿಯನ್ ಸಮುದ್ರ, ಓಕೆ, 740 ಕಿಲೋಮೀಟರ್ಗಳತ್ತು. ನೋಡ್ರಿ, ಉತ್ತರದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಎಲ್ಲೈತಿ? ಇಲ್ಲಿ ಐತಿ ನೋಡಿ, ಕ್ಯಾಸ್ಪಿಯನ್ ಸಮುದ್ರ. ಉತ್ತರದಲ್ಲಿ ಕ್ಯಾಸ್ಪಿಯನ್ ಸಮುದ್ರವನ್ನ ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಮತ್ತು ಇರಾನ್ ಈ ಒಳನಾಡಿನ ಸಮುದ್ರ ನೆರೆಯ ಕರಾವಳಿ ರಾಜ್ಯಗಳೊಂದಿಗೆ ಕಡಲ ಗಡಿಯನ್ನು ಹೊಂದಿರ್ತದೆ. ಈ ಒಮಾನ್ ಕೊಲ್ಲಿ ಇಲ್ಲಿ ಅಷ್ಟೇನು ಇರಾನ್ ಜೊತೆ ಬರಲ್ಲ, ಸ್ವಲ್ಪ ಬರುತ್ತೆ. ಇದು ಒಮಾನ್ ಕೊಲ್ಲಿ ಒಂದು ಸ್ವಲ್ಪ ನೆನಪಿಟ್ರೆ. ಮೇನ್ ಪರ್ಷಿಯನ್ ಕೊಲ್ಲಿ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ಯಾವುದು? ಪರ್ಷಿಯನ್ ಕೊಲ್ಲಿ. ಅದನ್ನು ಬಿಟ್ಟರೆ ಇದೇನೋ ಇದು ಒಂದು ಕ್ಯಾಸ್ಪಿಯನ್ ಸಮುದ್ರ, ಇದು ಕೂಡ ಅತಿ ಹೆಚ್ಚು ಬಾರ್ಡರ್. ಫಸ್ಟ್ ಪರ್ಷಿಯನ್ನು, ಆಮೇಲೆ ಕ್ಯಾಸ್ಪಿಯನ್ನು, ಆಮೇಲೆ ಒಮಾನ್ ಕೊಲ್ಲಿ, ಇವು ಬಾರ್ಡರ್ ಕಂಟ್ರಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾದ್ರೆ ನದಿಗಳು ಯಾವ ಬರ್ತಾವೆ? ಹಾಗಾದ್ರೆ ನೋಡ್ರಿ, ಇಲ್ಲಿ ಇದರ ಪರ್ವತ ಶ್ರೇಣಿ ಮತ್ತು ಶುಷ್ಕ ಹವಾಮಾನದ ಇರಾನ್ನ ಜಲವಿಜ್ಞಾನ ರೂಪಿಸುವ ಆದ್ದರಿಂದ ಇದು ದೊಡ್ಡ ನದಿ ವ್ಯವಸ್ಥೆಯನ್ನು ಹೊಂದಿಲ್ಲ. ಆದ್ರೂ ಅದಾವ ನದಿ ಯಾವ್ಯಾವ ಅಂತಕ್ಕಂಥದ್ದು ನೋಡ್ರಿ. ಏನಪ್ಪಾ ಅಂದ್ರೆ ಕರುಣ ಅಂತಕ್ಕಂಥದ್ದು. ಕರುಣ ಇರಾನ್ನ ಅತಿ ಉದ್ದದ ಮತ್ತು ಏಕೈಕ ಸಂಚಾರ ಯೋಗ್ಯ ನದಿ ಆಗಿರ್ತಕ್ಕಂಥದ್ದು. ಸೆಪಿಡ್ ರುಡ್ ಅಲ್ಬರೋಜ್ ಪರ್ವತಗಳಿಂದ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹರಿತಕ್ಕಂಥ, ಇದು ಮೇಲೆ ಉತ್ತರಕ್ಕೆ ಹರಿತಕ್ಕಂಥದ್ದು, ಉತ್ತರಕ್ಕೆ ಹರಿತಕ್ಕಂಥ ನದಿ. ಓಕೆ, ನೆಕ್ಸ್ಟ್ ಕಾರ್ಕೆಲ್ ಮಾಂಡ್ ಅಂತಕ್ಕಂಥದ್ದು, ಅಟ್ರಾಕ್, ಡೆಜ್ಜು, ಈ ಜಾಹೇದ್ ರುಂಡು ನಂತರ ಇತರ ನದಿಗಳು ಪ್ರಾದೇಶಿಕ ಕೃಷಿಯನ್ನು ಬೆಂಬಲಿಸುತ್ತವೆ. ಆದರೆ ಅವು ಸಾಮಾನ್ಯವಾಗಿ ಕಾಲೋಚಿತವಾಗಿರ್ತವೆ. ಅಂದರೆ ವರ್ಷದ ವರ್ಷದ ಪೂರ್ತಿ ಇರಂಗಿಲ್ಲ. ಯಾವಾಗ ಮಳೆಗಾಲ ಇರುತ್ತಲ್ಲ ಅವಾಗ ಹರಿತಕ್ಕಂಥ ನದಿಗಳು. ಮೇನ್ಲಿ ಇಂಪಾರ್ಟೆಂಟ್ ಯಾವ ನೆನಪಿಡು? ಕರುಣಾ ನದಿ ನೆನಪು, ಸಪಿಡ್ ರುಡ್ ನೆನಪಿ ಇಟ್ಕೋಬೇಕು. 2 ನದಿಗಳನ್ನು ನೆನಪಿಟ್ಕೋರಿ. ಹಾಗಾದರೆ
ನೋಡಿ ಇರಾನ್ನ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳು ಯಾವ್ಯಾವ ಹಾಗಾದ್ರೆ ನೋಡ್ರಿ, ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳು ಮೇನ್ ಇವನ್ನ ಕೇಳ್ತ ನಾವು. ಬಂದಾರ್ ಅಬ್ಬಾಸ್, ಒಂದು ಹಾರ್ಮೋಜ್ ಜಲಸಂಧಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಏನು ಹಾರ್ಮೋಜ್ ಜಲಸಂಧಿ ನೋಡ್ರಿ. ಇನ್ನೊಂದು ಬಂದಾರ್ ಅಬ್ಬಾಸ್ ನೋಡ್ರಿ, ಬಂದಾರ್ ಅಬ್ಬಾಸ್ ಸುದ್ದಿಯಲ್ಲಿರ್ತಕ್ಕಂಥ ಪ್ಲೇಸು ಇರಾನ್ದೊಳಗಡೆ. ಇರಾನ್ನ ಪ್ರಮುಖ ಬಂದರು ನಗರಿ, ನೌಕಾಪಡೆ ಪ್ರಧಾನ ಕಚೇರಿ ಇಲ್ಲಿದೆ, ಕರಾವಳಿ ಭದ್ರತೆ ಸಂಬಂಧಿಸಿ ಇದರ ಮುಖ್ಯ ಕೇಂದ್ರವಾಗಿರ್ತಕ್ಕಂಥದ್ದು. ನೋಡ್ರಿ ಇನ್ನೊಂದು ಟೆಹರಾನ್ ಇರಾನ್ ರಾಜಧಾನಿಯಾಗಿರುವ ಟೆಹರಾನ್. ನೋಡ್ರಿ ಟೆಹರಾನ್ನಲ್ಲಿ ಇತ್ತೀಚೆಗೆ ಅಮೇರಿಕ ಅವು ಪಾಕಿಸ್ತಾನ ಅವು ಏನಾರ ರಾಜತಾಂತ್ರಿಕತೆ ಮಾತುಕತೆ ನಡೀತಕ್ಕಂಥದ್ದು ಟೆಹರಾನ್ ಇಂಪಾರ್ಟೆಂಟ್. ಮಷಾದ್ ಏನು ಇಲ್ಲಿ ಪ್ರಸಿದ್ಧ ಇಮಾಮ್ ರೇಜಾ ಪವಿತ್ರ ದರ್ಗಾ. ಇತ್ತೀಚೆಗೆ ಏನಾಯ್ತು ನಿಮಗೆ, ಇದು ಮೊಹರಂ ನಡೀತಲ್ಲ, ಮೊಹರಂ ಸಂಬಂಧ ಇಲ್ಲೇ ಏನು ನ್ಯೂಸಲ್ಲಿ ಇತ್ತಿದು ನೆನಪಿರ್ಲಿ ನಿಮಗೆ. ಓಕೆ, ಮೊಹರಂ ನಡೀತಲ್ಲ, ಮೊಹರಂ ಸಂಬಂಧ ಇತ್ತೀಚೆಗೆ ನ್ಯೂಸಲ್ಲಿ ಇರ್ತಕ್ಕಂಥ ಒಂದು ಧಾರ್ಮಿಕ ಕೇಂದ್ರ ಇಮಾಮ್ ರೇಜಾ ಶೆರೀನ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಕುರ್ದಿಸ್ತಾನ್ ಮತ್ತು ಕೆರ್ಮೆನ್ ಶಾ ಪ್ರಾಂತ್ಯಗಳು ಎಲ್ಲಿ ಬರ್ತಾವೆ ನೋಡಪ್ಪ ಇವು. ಓಕೆ, ಈ ಪಶ್ಚಿಮ ಒಂದು ನಿಮಿಷ ನೋಡ್ರಿ, ಇವು ಪಶ್ಚಿಮ ಗಡಿ ಪ್ರಾಂತ್ಯದ ಇತ್ತೀಚೆಗೆ ಭದ್ರತಾ ಪಡೆಗಳು ಮತ್ತು ಸಶಸ್ತ್ರ ಪಡೆಗಳ ಗುಂಪುಗಳ ನಡುವೆ ಸಂಘರ್ಷ ನಡೆದಿರ್ತಕ್ಕಂಥದ್ದು. ಬಾನೆ ಮತ್ತು ಪಾವೇನ್ ಅಂತ ನಗರಗಳು ಸಶಸ್ತ್ರ ಕಾರಣದಿಂದ ಸುದ್ದಿಯಲ್ಲಿರ್ತಕ್ಕಂಥ ಕುರ್ದಿಸ್ತಾನ್ ಮತ್ತು ಕೆರ್ಮನ್ ಪ್ರಾಂತ್ಯದಲ್ಲಿ. ಈ ಏನು ಅಜರ್ಬೈಜಾನ್ ಕಡೆಗೆ ಬರ್ತಕ್ಕಂಥವು ಏನು ಅವಾಜ್ ಅಂತಕ್ಕಂಥದ್ದು ತೀವ್ರವಾದ ಉಷ್ಣ ಅಲೆ ಹಾಗೂ 43 ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ತಾಪಮಾನ ದಾಖಲಾದ ಕಾರಣ ಇದು ಕೂಡ ಇರಾನ್ನಲ್ಲಿ ಪ್ರೆಸೆಂಟ್ ನ್ಯೂಸಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್. ಸಿರಾಜ್ ಮತ್ತು ಇಫ್ತಾನ್ ಇವು ಎರಡು ಪ್ಲೇಸ್ ನೋಡ್ರಿ. ಈ ಐತಿಹಾಸಿಕ ನಗರಗಳ ತಾಪಮಾನ ಏರಿಕೆ ಇವು ಏನಪ್ಪಾ ಅಂತಂದ್ರೆ ಆಡಳಿತಾತ್ಮಕವಾಗಿ ಐತಿಹಾಸಿಕ ಇರ್ತಕ್ಕಂಥ ಇವು ಕೂಡ ಟೆಂಪ್ರೇಚರಿಂದ ಏರಿಕೆಯಿಂದ ಕಾರಣ ಇರ್ತಕ್ಕಂಥವು. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮೇನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯಾವ್ಯಾವ ರೀಸೆಂಟ್ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಇರಾನ್ದು. ಹಾಗಾದ್ರೆ ಇದೊಂದು ಕೊಡ್ಲಿ ನಿಮಗೆ, ಇಸ್ಲಾಮಿಕ್ ರೆವಲ್ಯೂಷನರಿ IRGC ಅಂತ ಕೇಳ್ತಿರ್ತಾರ. IRGC ಅಂತಂತಂದ್ರೆ ಇದೊಂದು ಖಾಸಗಿ ಪಡೆ ಇರಾನಿನ ಒಂದು ಖಾಸಗಿ ಪಡೆ ಆಗಿರ್ತಕ್ಕಂಥದ್ದು ನೆನಪಿರಲಿ. ಅದು ಕೂಡ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸಪಾಯಿ ಪಾಸ್ವಾದ್ ಅಕ್ಬಾನ್ ಅಸ್ಲಾಮಿ ಅಂತಕ್ಕಂಥದ್ದು ಅದರದ್ದು ಧ್ಯೇಯವಾಕ್ಯ. ಇನ್ನೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ನೋಡ್ರಿ, ಇರಾನ್ ತನ್ನ ಶಸ್ತ್ರಾಸ್ತ್ರಗಳಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಾವುದು, ಖೈಬರು ನೋಡ್ರಿ, ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಕೋರ್ಮಾರ್ ಶಹರ್ ಮತ್ತು ಶಹಬಾಬ್ ಸರಣಿಗಳು ಈ ಪ್ರಮುಖ ಏನಪ್ಪಾ ಅಂತಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯಾವ್ದ್ರದ್ದು, ಇರಾನದು. ಇನ್ನೊಂದು ಆತ್ಮಾಹುತಿ ಡ್ರೋನ್ ಯಾವುದು, ಶಹೀದ್ ಡ್ರೋನ್, ವೆರಿ ವೆರಿ ಇಂಪಾರ್ಟೆಂಟ್, ಪದೇ ಕೇಳ್ತಾನ. ಶಹೀದ್ ಮತ್ತು ಶಹೀದ್ 136 ಇವೇನಪ್ಪ ಅಂತಂದ್ರೆ ಅತ್ಯಾಧುನಿಕ ಆತ್ಮಾಹುತಿ ಡ್ರೋನು, ಕಾಮಿಕಾಜಿ ಡ್ರೋನ್ ಅಂತ ಕರಿತೀವಿ ನಾವು ಇರಾನದು. ಓಕೆ, ನೋಡ್ಕೊಡ್ರಿ. ವಾಯು ರಕ್ಷಣಾ ವ್ಯವಸ್ಥೆ ನೋಡ್ರಿ, ಬಾವರ್ 373 ಮತ್ತು ಸಯ್ಯದ್ ಮತ್ತು ಬಾವರ್ 373 ಮತ್ತು ಸಯ್ಯದ್ ಇವು ವಾಯು ರಕ್ಷಣಾ ವ್ಯವಸ್ಥೆ. ಹಂಗ ನಮ್ಮ S-400 ರಷ್ಯಾದ ಐತಲ್ಲ, ಅಲ್ಲಿ S-300 ಇರಾನಲ್ಲಿ ಇರ್ತಕ್ಕಂಥದ್ದು. ಕ್ರೂಸ್ ಕ್ಷಿಪಣಿಗಳು ಯಾವ್ಯಾವ ಹಾಗಾದ್ರೆ ನೋಡ್ರಿ, ಕೊದ್ಹಾರ್ ಶಕಾನ್ ಅಂತಕ್ಕಂಥದ್ದು ಅದರದ್ದು. ಮತ್ತೆ ಸೋಮಾರ್ ಇವು ಕ್ರೂಸ್ ಕ್ಷಿಪಣಿಗಳು. ಓಕೆ, ಅದರದ್ದು ಕ್ರೂಸ್ ಇವು ಕ್ಷಿಪಣಿಗಳು ಕೂಡ ನಿಮಗೆ ನ್ಯೂಸಲ್ಲಿ ಇರಲಿ, ಗೊತ್ತಿರಲಿ, ಕೇಳಿದ್ರೆ ಏನು ಮಾಡ್ತೀರಿ, ಖೈಬರ್ ಕೋರ್ಮಾರ್ ಶಹಬಾದ್ ಸರಣಿಯ ಕ್ಷಿಪಣಿಗಳು ಯಾವ ದೇಶದಂತ ಕೇಳಿದ್ರೆ, ಮತ್ತು ಶಹೀದ್ ಡ್ರೋನ್ ಯಾವುದಂತ ಕೇಳಿದ್ರೆ, ಮತ್ತು ಇನ್ನು ರೆವಲ್ಯೂಷನರಿ ಗಾರ್ಡ್ ಇದೊಂದು ಕೊಡ್ರಿ. ರೆವಲ್ಯೂಷನರಿ ಗಾರ್ಡ್ ಇದು ಏನಪ್ಪ ಅಂತಂದರೆ ಖಾಸಗಿ ಪಡೆ ಇದು. ಓಕೆ, ನೆನಪಿರಲಿ. ಓಕೆ, ಇಷ್ಟು ಏನಪ್ಪ ಅಂತಂತಂದರೆ ನಿಮಗೆ ಇರಾನ್ ಬಗ್ಗೆ ಇಷ್ಟು ಮಾಹಿತಿ ಆಗುತ್ತೆ. ನೀವು ಇರಾನ್ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು, ಎಲ್ಲನೂ ಇದರಲ್ಲಿ ಮಾರ್ಕ್ಸ್ ಬರ್ತವೆ. ಇದನ್ನು ಬಿಟ್ಟರೆ ಮತ್ತು ಏನಪ್ಪ ಅಂದರೆ ಕರೆನ್ಸಿ ಬಗ್ಗೆ ಕೇಳೋದಿಲ್ಲ. ಏನಪ್ಪ ಅಂದರೆ ಇರಾನ್ನಲ್ಲಿ ರೀಸೆಂಟಾಗಿ ನ್ಯೂಸಲ್ಲಿರ್ತಕ್ಕಂಥ ಒಂದಿಷ್ಟು ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರದೇಶಗಳು, ಇರಾನ್ ಬಾರ್ಡರ್ ಕಂಟ್ರಿ, ಇರಾನ್ ಜಲ ಕಂಟ್ರಿ, ಇರಾನ್ ನದಿಗಳು, ಇರಾನ್ ಬಾರ್ಡರ್ ಕಂಟ್ರಿ ಎಷ್ಟು ಒಂದೈತಿ ಎಲ್ಲ ಹೇಳಿದ್ದೀನಿ. ಇದು ನಿಮಗೆ ಸಿಂಪಲ್ ಆಗಿ ನೆನಪಿಟ್ಕೊಳ್ಳೋಕ್ಕೆ, ಯಾವುದೇ ಪರೀಕ್ಷೆಗೆ ಹೋದ್ರೂ ಸಿಂಪಲ್ ಆಗಿ ನೆನಪಿಟ್ಕೊಳ್ಳೋಕ್ಕೆ ವೆರಿ ವೆರಿ ಏನು ಯೂಸ್ಫುಲ್ ಆಗ್ತಕ್ಕಂಥದ್ದು. ಏನು ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಿಮ್ಮ ಸ್ನೇಹಿತರಿಗೆ ಕೂಡ. ಓಕೆ, ಧನ್ಯವಾದಗಳು.